ತಮಿಳುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ನಟ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅನ್ಕೊಂಡಿದ್ದನ್ನ ಸಾಧಿಸಿದ್ದಾರೆ. ಅದ್ಧೂರಿಯಾಗಿ ಪದಗ್ರಹಣ ಸಮಾರಂಭ ಕೂಡ ನಡೆಯಿತು. ಈ ಸಮಾರಂಭದಲ್ಲಿ ಒಂದ್ ಕಡೆ ವಿಜಯ್ ಅವರ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ ಹೈಲೈಟ್ ಆಗಿದ್ರೂ ಮತ್ತೊಂದು ವಿಚಾರ ಎಲ್ಲರ ಗಮನ ಸೆಳೆದಿದೆ. ಅದೇನಂತಂದ್ರೆ ನಟಿ ತ್ರಿಷಾ ಅವರ ಆಗಮನ ಹಾಗೆ ಅವರಲ್ಲಿ ಕಾಣಿಸ್ಕೊಂಡ ರೀತಿ. ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಷಾ ಬಗ್ಗೆಯೇ ಹೆಚ್ಚು ಚರ್ಚೆಗಳಾಗ್ತಾ ಇದೆ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಟಿ ತ್ರಿಷಾ ಅವರು ಬಂದಿದ್ರು. ಅಲ್ಲಿದ್ದ ಕ್ಯಾಮ್ರಾ ಕಣ್ಣುಗಳು ಅವರನ್ನ ಸೆರೆ ಹಿಡಿದ್ವು. ನೀಲಿ ಬಣ್ಣದ ರೇಷ್ಮೆ ಸೀರೆ, ಬಂಗಾರದ ಅಲಂಕಾರಗಳೊಂದಿಗೆ ತ್ರಿಷಾ ಅವರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಂಡ್ರು. ಮದುವೆಗೆ ಸುಂದರವಾಗಿ ರೆಡಿಯಾಗಿ ಬಂದವರ ರೀತಿಯಲ್ಲೇ ಬಂದಿದ್ರು. ಕ್ರೀಮ್ ಬಣ್ಣದ ಎಂಬ್ರಾಯ್ಡರಿ ಬ್ಲೌಸ್, ಸ್ಟೇಟ್ಮೆಂಟ್ ಜ್ಯುವೆಲ್ಸ್, ಡೈಮಂಡ್ ರೂಬಿ ಚೋಕರ್ ಹಾಗೆ ಮ್ಯಾಚಿಂಗ್ ಕಿವಿಯೋಲೆಗಳನ್ನು ಹಾಕೊಂಡಿದ್ರು. ತುಂಬಾ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ರು. ಚಿಕ್ಕ ಬಿಂದಿ ಹಾಗೆ ತುರುಬನ್ನ ಕಟ್ಟಿ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ಬಂದಿದ್ರು. ಚೆನ್ನೈನ ತಮ್ಮ ನಿವಾಸದಿಂದ ಹೊರಡುವಾಗ ತ್ರಿಷಾ ಅವರು ಈ ಐತಿಹಾಸಿಕ ಕ್ಷಣವನ್ನ ನೋಡೋದಕ್ಕೆ ಎದುರು ನೋಡ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ತಮ್ಮ ತಾಯಿ ಉಮಾ ಕೃಷ್ಣನ್ ಅವರ ಜೊತೆಗೇನೆ ಬಂದ್ರು. ಹೀಗೆ ವಿಜಯ್ ಕಾರ್ಯಕ್ರಮದಲ್ಲಿ ಬಂದ ತ್ರಿಷಾ ಎಲ್ಲರ ಗಮನ ಸೆಳೆದ್ರು. ಅಲ್ಲಿದ್ದವರ ಜೊತೆ ನಗುಮುಖದಲ್ಲಿ ಮಾತನಾಡ್ತಾ ಖುಷಿಯಲ್ಲಿ ಕಾಣಿಸ್ಕೊಂಡ್ರು. ಇದಕ್ಕೂ ಮುಂಚೆ ರಿಸಲ್ಟ್ ದಿನ ಮೇ 4ನೇ ತಾರೀಕು ಕೂಡ ತ್ರಿಷಾ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಅದೇ ದಿನ ಅವರ ಹುಟ್ಟುಹಬ್ಬ ಕೂಡ ಆಗಿತ್ತು. ಫಲಿತಾಂಶಗಳಲ್ಲಿ ಟಿವಿಕೆಯ ಆರಂಭಿಕ ಮುನ್ನಡೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಅವರು ತಿರುಪತಿಗೆ ಹೋಗಿದ್ದು ಕೂಡ ಒಂದು ರೀತಿ ಸುದ್ದಿ ಆಯಿತು. ನಂತರ ವಿಜಯ್ ಅವರು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಅಂತ ಗೊತ್ತಾಗಿ ಅವರ ಮನೆಗೂ ಭೇಟಿ ಕೊಟ್ಟು ಅವರಿಗೆ ವಿಶ್ ಮಾಡಿ ಬಂದಿದ್ರು. ತ್ರಿಷಾ ಹಾಗೆ ವಿಜಯ್ ತಮಿಳು ಸಿನಿಮಾದ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲೊಬ್ರು. ಗಿಲ್ಲಿ, ತಿರುಪಾಚಿ, ಆತಿ, ಕುರುವಿ ಮತ್ತು ಲಿಯೋ ಸೇರಿದ ಹಾಗೆ 5 ಚಿತ್ರಗಳಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ದಾರೆ. ವಿಜಯ್ ಅವರು ತಮ್ಮ ಪತ್ನಿ ಸಂಗೀತಾ ಜೊತೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ ಮೇಲೆ ಇಬ್ರು ಜೊತೆಯಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಒಂದಷ್ಟು ವಿವಾದವನ್ನು ಕೂಡ ಪಡೆದುಕೊಂಡಿದೆ. ಚರ್ಚೆ ಕೂಡ ಆಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.